ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಇವತ್ತು ನಾವು ಸಂಖ್ಯಾ ಶ್ರೇಣಿಯ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನಾವು ಸಂಖ್ಯಾ ಶ್ರೇಣಿಯನ್ನು ಬಿಡಿಸಲು ಕೆಲವು ಸೂಚನೆಗಳನ್ನು ತಿಳಿದುಕೊಂಡಿರಬೇಕು. ಅವುಗಳೆಂದರೆ ಮೊದಲನೇದಾಗಿ ಸಂಖ್ಯೆಗಳ ವಿಧಗಳ ಬಗ್ಗೆ ತಿಳಿದಿರಬೇಕು. ಅವು ಯಾವುವೆಂದರೆ ಸಮಸಂಖ್ಯೆ, ಬೆಸ ಸಂಖ್ಯೆ, ಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ, ವರ್ಗ, ಘನ ಮುಂತಾದವುಗಳು. ಎರಡನೇದಾಗಿ ಗಣಿತದ ಮೂಲ ಕ್ರಿಯೆಗಳಾದಂತಹ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಮತ್ತು ಮಗ್ಗಿಗಳ ಸ್ಪಷ್ಟ ಪರಿಕಲ್ಪನೆಯನ್ನು ತಿಳಿದುಕೊಂಡಿರಬೇಕು. ಸಂಖ್ಯಾ ಶ್ರೇಣಿಯಲ್ಲಿ ಒಂದು ಸಂಖ್ಯೆಯನ್ನು ಅವಲೋಕಿಸಿದ ಮರುಕ್ಷಣವೇ ಆ ಸಂಖ್ಯೆಗೆ ಹತ್ತಿರದ ವರ್ಗ, ಘನ, ಅವಿಭಾಜ್ಯ ಸಂಖ್ಯೆಗಳನ್ನು ನೆನಪಿಸಿಕೊಳ್ಳುವಂಥ ಸಾಮರ್ಥ್ಯ ಹೊಂದಿರಬೇಕು. ಈ ಎಲ್ಲ ಸೂಚನೆಗಳನ್ನು ನಾವು ಮೊದಲಿಗೆ ತಿಳಿದುಕೊಳ್ಳಬೇಕು. ಅದೇ ರೀತಿಯಾಗಿ ಈಗ ನಾವು ಪ್ರಶ್ನೆಗಳನ್ನು ಬಿಡಿಸುವುದಾದರೆ ಮೊದಲನೇದಾಗಿ 2, 3, 5, 7, 11, 17 ಈ ರೀತಿಯಾಗಿ ಸಂಖ್ಯಾ ಶ್ರೇಣಿಯನ್ನು ಕೊಟ್ಟಾಗ ಈ ಎಲ್ಲ ಸಂಖ್ಯೆಗಳನ್ನು ನಾವು ಗಮನಿಸಿದಾಗ ಈ ಎಲ್ಲ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಾಗಿವೆ. ಆ ಕಾರಣದಿಂದಾಗಿ ನೀಡಿರುವಂತಹ ಆಯ್ಕೆಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಯಾಗಿದೆ ಎಂಬುದನ್ನು ತಿಳಿದು ಇಲ್ಲಿ ನಾವು ಬಿಟ್ಟ ಸ್ಥಳವನ್ನು ತುಂಬಬೇಕು. ಇಲ್ಲಿ 13 ಅವಿಭಾಜ್ಯ ಸಂಖ್ಯೆಯಾಗಿರುವುದರಿಂದ ಈ ಸಂಖ್ಯಾ ಸರಣಿಗೆ 13 ಸರಿಯಾದಂಥ ಉತ್ತರ. ಎರಡನೇದಾಗಿ 1, 6, 15, 45, 66, 91 ಈ ರೀತಿಯಾಗಿ ಸಂಖ್ಯಾ ಶ್ರೇಣಿಯನ್ನು ನೀಡಿದಾಗ ನಾವು ಯಾವ ರೀತಿಯಾಗಿ ಉತ್ತರವನ್ನು ಕಂಡುಕೊಳ್ಳಬೇಕು. ಇಲ್ಲಿ ನಾವು ಸಂಖ್ಯೆಗಳ ಮಧ್ಯದಲ್ಲಿರುವಂತಹ ಒಂದು ವ್ಯತ್ಯಾಸವನ್ನು ಗುರುತಿಸಬೇಕು. 1 ಮತ್ತು 6 ಈ ಎರಡು ಸಂಖ್ಯೆಗಳ ಮಧ್ಯದಲ್ಲಿ 5 ಸಂಖ್ಯೆಗಳಷ್ಟು ವ್ಯತ್ಯಾಸವಿದೆ. ಅದೇ ರೀತಿಯಾಗಿ 6ರಿಂದ 15 ಈ ಸಂಖ್ಯೆಗಳ ಮಧ್ಯದಲ್ಲಿ 9 ವ್ಯತ್ಯಾಸ. ಅದೇ ರೀತಿಯಾಗಿ 15ರಿಂದ ಈ ಒಂದು ಸಂಖ್ಯೆಯನ್ನು ನಾವು ಗಮನಿಸಬೇಕಾದರೆ ಮೊದಲನೇದಾಗಿ ಈ ಎರಡು ಸಂಖ್ಯೆಗಳ ಮಧ್ಯ ಇರುವಂಥ ವ್ಯತ್ಯಾಸವನ್ನು ಗುರುತಿಸಬೇಕು. 5ರಿಂದ 9ರವರೆಗೆ 4 ಸಂಖ್ಯೆಗಳಷ್ಟು ವ್ಯತ್ಯಾಸ. 9ರಿಂದ 4 13 ಹಾಗಿದ್ದಾಗ ಇಲ್ಲಿ 13. 15 ಮತ್ತು 13 ಸರಿಯಾದ ಉತ್ತರ 28. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ 6, 17, 10, 15, 16, 13, 24 ಈ ರೀತಿಯಾಗಿ ಸಂಖ್ಯಾ ಶ್ರೇಣಿಯನ್ನು ಕೊಟ್ಟಾಗ ನಾವು ಯಾವ ರೀತಿಯಾಗಿ ಉತ್ತರವನ್ನು ಕಂಡುಕೊಳ್ಳಬೇಕೆಂದರೆ 6ರಿಂದ 10 ಇರುವಂತಹ ವ್ಯತ್ಯಾಸ +4, 10ರಿಂದ 16 ಇಲ್ಲಿ ಇರುವಂಥ ವ್ಯತ್ಯಾಸ +6, 16ರಿಂದ 24 +8, 24ರಿಂದ +10, 24ರಿಂದ +10 ಅಂದರೆ 34 ಬರುತ್ತದೆ. ಈಗ 17ರಿಂದ 15 -2, 15ರಿಂದ 13 -2, 13ರಿಂದ -2 11. 11 ಮತ್ತು 34 ಆನ್ಸರ್. 11, 34 ಸರಿಯಾದ ಉತ್ತರ. ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ 6305, 5204, 4123 -221 ಈ ರೀತಿಯಾಗಿ ಕೊಟ್ಟಾಗ ಈ ಸಂಖ್ಯೆಗಳನ್ನು ಸರಿಯಾಗಿ ನಾವು ಗಮನಿಸಿದಾಗ ಉತ್ತರ ನಮಗೆ ಸರಿಯಾಗಿ ದೊರೆಯುತ್ತದೆ. 6 × 5 30, 5 × 4
20, 5 4 20, 4 ಇಂಟು 3 4 3 12. ಅದೇ ರೀತಿಯಾಗಿ 2 ಇಂಟು 1 2 1 2. ಅದೇ ರೀತಿಯಾಗಿ ಈ ಖಾಲಿ ಜಾಗದಲ್ಲಿ ಬರುವಂಥ ಸಂಖ್ಯೆಯನ್ನು ನಾವು ಗುರುತಿಸಬೇಕು. 3 ಇಂಟು 2 3 2 6 3 6 2. ಕೊನೆಯದಾಗಿ 360 ಡ್ಯಾಶ್ 18 6 3 3. ಈ ಸಂಖ್ಯಾ ಶ್ರೇಣಿಯನ್ನು ನಾವು ಗಮನಿಸಿದಾಗ 3 ಇಂಟು 1 3 1 3 ಇಂಟು 2 3 2 6 6 ಇಂಟು 3 18 18 ಇಂಟು 4 72 72 ಇಂಟು 5 360. ಇಲ್ಲಿ ಸರಿಯಾದ ಉತ್ತರ 72. 1 ಇಲ್ಲಿ 1ರಿಂದ ಗುಣಾಕಾರ ಮಾಡಿದ್ದಾರೆ, ಇಲ್ಲಿ 2ರಿಂದ ಗುಣಾಕಾರ, ಇಲ್ಲಿ 3ರಿಂದ, ಇಲ್ಲಿ 4 ಮತ್ತು 5 ಈ ರೀತಿಯಾಗಿ ಗುಣಾಕಾರ ಮಾಡಲಾಗಿದೆ. ಇದೇ ರೀತಿಯಾಗಿ ಹೆಚ್ಚು ಹೆಚ್ಚು ಪ್ರಶ್ನೆಗಳನ್ನು ನೀವು ಬಿಡಿಸಿ. ಧನ್ಯವಾದಗಳು.